ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ತಂತ್ರ ಬಗ್ಗೆ ಹೇಳ್ತಾ ಇದ್ದೇನೆ. 11 ಲವಂಗದಿಂದ ಮತ್ತು ಒಂದು ಬಾಳೆಹಣ್ಣಿನಿಂದ ನೀವು ಇಷ್ಟಪಟ್ಟಂಥ ವ್ಯಕ್ತಿ ದೂರ ಆಗಿದ್ದರೆ, ಅವ್ರನ್ನ ನೀವು ಮರಳಿ ಪಡ್ಕೋಬೇಕಂತ ಅಂದ್ಕೊಂಡಿದ್ರೆ, ಅವ್ರಿಗೆ ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅಂದರೆ ಈ ಒಂದು ಕೆಲಸವನ್ನು ಮಾಡಿ. ವೀಕ್ಷಕರೇ, ಈ ಒಂದು ಕೆಲಸ ಮಾಡಿ ಸಾಕು, ಅವರೇ ನಿಮ್ಮ ಹತ್ತಿರ ಬರ್ತಾರೆ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟನ್ನು ತಿಳಿಸಿ. ವೀಕ್ಷಕರೇ, ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿಯ ಸಮಸ್ಯೆ, ಅತ್ತೆ ಸೊಸೆ ಕಿರಿಕಿರಿ, ವಿದ್ಯಾಭ್ಯಾಸದಲ್ಲಿ, ಹಣಕಾಸಿಂದು, ವಶೀಕರಣದ್ದು, ಗಂಡ ಹೆಂಡತಿದು ಯಾವುದೇ ಒಂದು ಸಮಸ್ಯೆ ಇದ್ದರೂ ವೀಕ್ಷಕರೇ, ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಿರ್ಬೋದು, ಆ ನಂಬರ್ಗೆ ಡಯಲ್ ಮಾಡಿ ಸಾಕು. ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಸಹ ನಾವು ನಿಮಗೆ 2 ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ. ಹೌದು ವೀಕ್ಷಕರೇ, ನೀವು ಏನು ಮಾಡಬೇಕಂದ್ರೆ 11 ಲವಂಗವನ್ನು ತೊಗೊಂಡ್ಬಿಟ್ಟು ನಂತರ ಒಂದು ಬಾಳೆಹಣ್ಣನ್ನು ತೊಗೊಳ್ಬೇಕಾಗ್ತದೆ. ತಗೊಂಡ ನಂತರ ವೀಕ್ಷಕರೇ, ಬಾಳೆಹಣ್ಣಿನ ಮೇಲೆ ನೀವು ಯಾರನ್ನು ನಿಮಗೆ ಬಿಟ್ಟೋಗಿದ್ದಾರೆ, ಯಾರನ್ನು ನೀವು ಪಡ್ಕೋಬೇಕಂತ ಅಂದ್ಕೊಂಡಿದ್ದೀರ ನೋಡಿ, ಅವರ ಹೆಸರನ್ನು ನೀವು ಆ ಬಾಳೆಹಣ್ಣಿನ ಮೇಲೆ ಬರೆದ ನಂತರ ವೀಕ್ಷಕರೇ, ಆ 11 ಲವಂಗವನ್ನು ನೀವು ಆ ಬಾಳೆಹಣ್ಣಿಗೆ ಚುಚ್ಚಬೇಕಾಗ್ತದೆ. ಚುಚ್ಚಿದ ನಂತರ ವೀಕ್ಷಕರೇ, ನೀವು ಒಂದು ಬಿಳಿ ಬಟ್ಟೆ ಇಲ್ಲಾಂದರೆ ಕಪ್ಪು ಬಟ್ಟೆಯನ್ನು ಧರಿಸ್ಬಿಟ್ಟು ಅದನ್ನು ಮುಟ್ಟಬೇಕಾಗ್ತದೆ. ಅದಾದ ನಂತರ ವೀಕ್ಷಕರೇ, ಅದನ್ನು ನೀವು ಏನು ಮಾಡಬೇಕಂದ್ರೆ ಎಡಗೈಯಲ್ಲಿ ಹಿಡ್ಕೊಂಡು ಒಂದು ಸರಳವಾದ ಮಂತ್ರವನ್ನು ಹೇಳಬೇಕಾಗ್ತದೆ. ಆ ಮಂತ್ರ ಬಂದುಬಿಟ್ಟು ವೀಕ್ಷಕರೇ, ಅವ್ರ ಹೆಸರು ಮೇಲಿದೆ. ಫಾರ್ ಎಕ್ಸಾಂಪಲ್ ಅವ್ರ ಹೆಸರು ನಾನು ಸಂಗೀತ ಅಂತ ಅನ್ಕೊತೀನಿ. ಓಂ ಸರ್ವವಶಂ ಸರ್ವವಶಂ ಸಂಗೀತ ವಶಂ ಪಟ್ ಸ್ವಾಹ ಅಂತ ಹೇಳಿಬಿಟ್ಟು ವೀಕ್ಷಕರೇ, ಆ ಒಂದು ಬಾಳೆಹಣ್ಣನ್ನು ನೀವು 2 ದಿನ ನಿಮ್ಮ ಮನೆಯಲ್ಲಿ, ದೇವರ ಮನೆಯಲ್ಲಿ ಇಡಬೇಕಾಗ್ತದೆ. ಅದಾದ ನಂತರ ಅವರು ಬರೋವರೆಗೂ ಆ ಒಂದು ಹಣ್ಣನ್ನು ನೀವು ಬಿಸಾಕಬಾರ್ದು. ನಮಸ್ಕಾರ, ಧನ್ಯವಾದಗಳು.